ಅತಿ ಎತ್ತರದ ರಾಷ್ಟ್ರ ಧ್ವಜಸ್ತಂಭವನ್ನ ಉದ್ಘಾಟನೆ ಮಾಡ್ತಿರ್ತಕ್ಕಂಥದ್ದು ಬಹಳ ಒಂದು ಹೆಮ್ಮೆಯ ಸಂದರ್ಭ. ಅದು ಕರೆಕ್ಟಾಗಿ ಮೇಲೆ ಹೋಗ್ತಾ ಇಲ್ವಾ ಅನ್ನೋದು ಬಹಳ ಒಂದು ಕುತೂಹಲ ಇತ್ತು. ಆದ್ರೆ ಈಗ ನೆಮ್ಮದಿ ಆಗಿದೆ. ನಮಗೆ ನೆಮ್ಮದಿ ಯಾರಿಗಾಗಿದೆ ಅಂತಂದ್ರೆ ಈ ಒಂದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದಂತ ಕಾಂಟ್ರಾಕ್ಟರ್. ಯಾಕೆ ಅಂತಂದ್ರೆ ಅವ್ನು ಹೇಳಿದ್ದೆ, ಅದೇನಾದ್ರೂ ಹೋಗಿಲ್ಲ ಕರೆಕ್ಟ್ ಆಗಿ ಅಂದ್ರೆ ನೀನೇ ಅಲ್ಲೊಂದು ಕೂಲಿ ಹಾಕ್ಬಿಟ್ಟು ಈಗ ಕೈ ಸುಚ್ಕೊಂಡಿರ್ಬೋದು ಅರ್ಧ ಗಂಟೆ ಅಂತ. ಬಹಳ ನೆಮ್ಮದಿಯಾಗಿದ್ದಾರೆ. ಒಳ್ಳೆ ಒಂದು ಕಾರ್ಯ ಮಾಡಿದ್ದಾರೆ, ಒಳ್ಳೆ ಒಂದು ಕೆಲಸ ಮಾಡಿದ್ದಾರೆ. ಅವ್ರ ಜೀವನದಲ್ಲಿ ಎಷ್ಟು ರಸ್ತೆ ನಿರ್ಮಾಣ ಮಾಡ್ತಾರೋ ಕಟ್ಟಡ ನಿರ್ಮಾಣ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಅವ್ರಿಗೆ ಮಾಡಿರ್ತಕ್ಕಂಥ ಒಂದು ಪುಣ್ಯದ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಇದು ಎಲ್ಲರೂ ನೆನಪಿಟ್ಕೊಡ್ತಕ್ಕಂಥ ಕೆಲಸ. ನೀವು ಅಷ್ಟೇ ಜೀವನದಲ್ಲಿ ನೆನಪಿಟ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ಹಿರಿಯರು, ಸಂವಿಧಾನ ತಜ್ಞರು, ನ್ಯಾಯಾಧೀಶರು, ನಿವೃತ್ತ ನ್ಯಾಯಾಧೀಶರಾದಂಥ ನಾಗಮೋಹನ್ ದಾಸ್ ಅವರಿಗೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮವನ್ನ ರೂಪಿಸಿ ಕನಸನ್ನ ಕಂಡು ಈ ಒಂದು ಅತಿ ದೊಡ್ಡ ಒಂದು ಧ್ವಜಸ್ತಂಭವನ್ನ ನಿರ್ಮಾಣ ಮಾಡಬೇಕು ಈ ಕ್ಷೇತ್ರದಲ್ಲಿ ಯಾರು ಕೂಡ ಮಾಡಿಲ್ಲ ಬೆಂಗಳೂರಿನಲ್ಲಿ ಅಂತ ಒಂದು ಧ್ವಜಸ್ತಂಭವನ್ನು ನಾನು ಮಾಡಬೇಕು ಅಂತ ಒಂದು ಕನಸನ್ನ ಕಂಡು ಅದನ್ನ ಕಾರ್ಯರೂಪಕ್ಕೆ ತಂದು ಅನುಷ್ಠಾನ ಮಾಡಿದಂತ ನಮ್ಮ ವಿಜಯನಗರ ಶಾಸಕರಾದಂಥ ಎಂ ಕೃಷ್ಣಪ್ಪನವರಿಗೆ ಹಾಗೂ ಸುಪುತ್ರ ಆದಂಥ ಪ್ರದೀಪ್ ಅವರು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಧನ್ಯವಾದಗಳನ್ನ ಅಭಿನಂದನೆಗಳನ್ನು ಇಷ್ಟಪಡ್ತೀನಿ. ನಮಗೆಲ್ಲ ಗೊತ್ತಿದೆ, ಚುನಾವಣೆ ಆಗಿದೆ 1 ವರ್ಷ ಆಗಿಲ್ಲ, 7 ತಿಂಗಳು 8 ತಿಂಗಳಾಗಿದೆ. ಈ ರೀತಿಯಾದಂಥ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡಬೇಕು, ಅದಕ್ಕೊಂದು ಬಜೆಟ್ ಅನ್ನ ಮಾಡಬೇಕು, ಅದಕ್ಕೊಂದು ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ಬಹಳ ಕಷ್ಟದ ಕೆಲಸ. ಅದನ್ನ ಮಾಡಿ ತೋರಿಸಿದ್ದಾರೆ. ಅದಕ್ಕೆ ಕೈ ಜೋಡಿಸಿದಂತಹ ಗುತ್ತಿಗೆದಾರರಿಗಿರ್ಬೋದು, ಕಾರ್ಯಪಾಲಿಕ ಇಂಜಿನಿಯರ್ಗಳಿರ್ಬೋದು, ಎಲ್ಲರೂ ಕೂಡ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ, ತಮಗೆಲ್ಲ ಗೊತ್ತಿದೆ ಒಂದು ದೇಶದ ಐಡೆಂಟಿಟಿ, ಒಂದು ಗುರುತು ಅಂತಂದ್ರೆ ಅದು ಅದರ ಒಂದು ಧ್ವಜ. ನಮ್ಗೆ ಯಾವ ರೀತಿ ಆಧಾರ್ ಕಾರ್ಡ್ ಇದೆಯೋ ದೇಶಕ್ಕೆ ಅದೇ ರೀತಿ ಒಂದು ಫ್ಲಾಗ್, ಅದು ನಮ್ಮ ತಾಯಿ ಸಮಾನ. ಎಲ್ಲದಕ್ಕೂ ಮೊದಲು ನಮ್ಮ ರಾಷ್ಟ್ರಧ್ವಜ. ಅದಕ್ಕೆ ನಾವೆಲ್ಲ ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು. ಅದು ನಮ್ಮ ಕರ್ತವ್ಯ, ಹಾಗೆ ನಮ್ಮ ಹಕ್ಕು ಕೂಡ ಹೌದು. ಅದನ್ನ ನಾವೆಲ್ಲರೂ ಕೂಡ ಇವತ್ತು ಬಹಳ ನಿಷ್ಠೆಯಿಂದ ಬಹಳ ಒಂದು ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ತಮ್ಮೆಲ್ಲರಿಗೂ ಬಂದಿರ್ತಕ್ಕಂಥ ಎಲ್ಲ ನಮ್ಮ ರಾಷ್ಟ್ರ ಪ್ರೇಮಿಗಳಿಗೆ, ನಮ್ಮ ದೇಶಭಕ್ತರಿಗೆ, ಬಂದಿರ್ತಕ್ಕಂಥ ಎಲ್ಲ ನಮ್ಮ ವಿಜಯನಗರ ಗೋವಿಂದನಗರ ಕ್ಷೇತ್ರದ 2 ಕ್ಷೇತ್ರದ ನಿವಾಸಿಗಳಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ, ತಮಗೆಲ್ಲ ಗೊತ್ತಿದೆ ಈ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಬಹಳ ಕಷ್ಟ, ಬಹಳ ಒಂದು ಅಚ್ಚುಕಟ್ಟಾಗಿ ಒಂದು ಶಿಸ್ತನ್ನು ಪಾಲಿಸಿ, ಶಾಲಾ ಮಕ್ಕಳಿಗೆ ಪೆರೇಡ್ ಅನ್ನು ಮಾಡಿಸಿ, ಅವ್ರಿಗೆ ಸಲ್ಯೂಟ್ ಅನ್ನು ಮಾಡಿಸಿ, ಬಂದಿರ್ತಕ್ಕಂಥ ಮುಖ್ಯ ಅತಿಥಿಗಳಿಗೆ ಎಲ್ಲ ರೀತಿಯಾದಂಥ ಒಂದು ಸನ್ಮಾನವನ್ನು ಮಾಡಿ ಈ ಒಂದು ಕಾರ್ಯಕ್ರಮ ಮಾಡಬೇಕು. ಅದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ, ಕೈ ಜೋಡಿಸಿದಂತ, ನಾನು ಓದಂತ ಶಾಲೆ ಬಹಳ ಹೆಮ್ಮೆ ಆಗುತ್ತೆ. ಆ ಶಾಲೆಯ ಮಕ್ಕಳನ್ನು ನೋಡೋದಕ್ಕೆ, ಆ ಶಾಲೆಯ ಎಲ್ಲ ವ್ಯವಸ್ಥಾಪಕ ಮಂಡಳಿಯನ್ನು ಇಲ್ಲಿ ನೋಡೋದಕ್ಕೆ, ನ್ಯೂ ಕೆಂಬ್ರಿಡ್ಜ್ ಸ್ಕೂಲ್ನ ಎಲ್ಲ ಆಡಳಿತ ಮಂಡಳಿಯ ಶಿಕ್ಷಕರಿಗೆ, ಬಂದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಅಭಿನಂದನೆಗಳು, ಧನ್ಯವಾದಗಳನ್ನು ತಿಳಿಸ್ತಾ, ಏನು ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಿದೆ. ತಮಗೆಲ್ಲ ಗೊತ್ತಿದೆ, ಈಗ ಒಂದು ವಾರದಿಂದ ನಡೆದಂತ ರಾಮ ಮಂದಿರ ಒಂದು ಕಾರ್ಯಕ್ರಮದಲ್ಲಿ, ನಿರ್ಮಾಣದ ಕಾರ್ಯಕ್ರಮದಲ್ಲಿ ಯಾವ ರೀತಿ ವಿಜಯನಗರ, ಗೋವಿಂದರಾಜನಗರದಲ್ಲಿ, ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಯಾರು ಕೂಡ ಮಾಡಿರಲಿಲ್ಲ ಒಂದು ಮಿನಿ ಅಯೋಧ್ಯೆಯನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ರಾಷ್ಟ್ರಭಕ್ತಿಯಲ್ಲಿ, ದೇಶಭಕ್ತಿಯಲ್ಲಿ, ದೇವರ ಭಕ್ತಿಯಲ್ಲಿ ಎಲ್ಲದರಲ್ಲೂ ನಮ್ಮ ಜನ, ನಮ್ಮ ವಿಜಯನಗರ ಗೋವಿಂದರಾಜನಗರ ಕ್ಷೇತ್ರದ ಜನ ಎಲ್ಲರಿಗಿಂತ ಮುಂದೆ ಇರ್ತಾರೆ. ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಅನ್ನೋದು ಬಹಳ ಹೆಮ್ಮೆಯ ವಿಷಯ, ಗೌರವದ ವಿಷಯ, ಖುಷಿ ಪಡ್ತಕ್ಕಂಥ ವಿಷಯ. ಇಂಥ ಒಂದು ಕ್ಷೇತ್ರದಲ್ಲಿ ನಾನು ನಿಮ್ಮ ಜನ ಪ್ರತಿನಿಧಿಯಾಗಿ, ನಮ್ಮ ತಂದೆಯವರು ನಿಮ್ಮ ಜನಪ್ರತಿನಿಧಿಯಾಗಿ 2 ಕ್ಷೇತ್ರಗಳಲ್ಲಿ ನಿಮ್ಮನ್ನ ಸೇವೆ ಮಾಡ್ತಾ ಇದೀವಿ. ನಿಮ್ಮ ಆಶೀರ್ವಾದದಿಂದ ನಿಮಗೆ ಒಳ್ಳೆ ರೀತಿಯಲ್ಲಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಗೆ ಇದಕ್ಕಿಂತ ಹೆಮ್ಮೆ ಬೇರೆ ಯಾವುದೂ ಇಲ್ಲ ಅಂತ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಮುಖ್ಯ ಅತಿಥಿಗಳು ನಿಮ್ಮೆಲ್ಲ ಕೂರ್ತಿ ಮಾತಾಡೋರಿದ್ದಾರೆ. ಅವ್ರಿಗೆ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಭಿನಂದನೆ ತಿಳಿಸ್ತಾ, ಬಂದಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರಿಗೆ, ನಾಯಕರಿಗೆ, ಎಲ್ಲ ನಮ್ಮ ಮುಖಂಡರಿಗೆ, ಕಾರ್ಯಕರ್ತರು, ನಮ್ಮ ನಿವಾಸಿಗಳಿಗೆ, ವಿಶೇಷವಾಗಿ ಪೊಲೀಸ್ ಸಿಬ್ಬಂದಿಗೆ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಭಾರತದ ಸಂವಿಧಾನದ ಮೌಲ್ಯವನ್ನ, ಜನತೆಯನ್ನ ಎತ್ತಿ ಹಿಡಿಯುತ್ತಿರುವಂತಹ ಕೆಲಸವನ್ನು ಮಾಡ್ತಿರುವಂತ ನಮ್ಮ ರಾಜ್ಯದ ಹೆಮ್ಮೆಯ ಗೌರವಾನ್ವಿತ ಹೈಕೋರ್ಟಿನ ನಿಷ್ಣಾತ ನ್ಯಾಯಮೂರ್ತಿಗಳಾದಂಥ ಶ್ರೀ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಸುಮಾರು ಸಂವಿಧಾನ ಓದು ಎನ್ನುವ ಪುಸ್ತಕವನ್ನ ಕನ್ನಡ ಭಾಷೆಯಲ್ಲಿ ರಚನೆ ಮಾಡಿ ಯುವಜನರಲ್ಲಿ, ವಿದ್ಯಾರ್ಥಿಗಳಲ್ಲಿ ಸಂವಿಧಾನದ ಅರಿವನ್ನು ಮೂಡಿಸುತ್ತಾ
ಎಲ್ಲರೂ ಕೂಡ ಸೋದರ ಭಾವದಿಂದ ಸಂವಿಧಾನ ನೀಡಿರುವಂತಹ ಎಲ್ಲ ಸವಲತ್ತುಗಳನ್ನು ಪಡ್ಕೊಳ್ಳಿಕ್ಕೆ ಹಕ್ಕುದಾರರು ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಟ್ಟು ದೊಡ್ಡ ಆಂದೋಲನವಾಗಿ ಅದನ್ನ ರೂಪಿಸಿ ಎಲ್ಲ ಯುವ ಜನತೆಯಲ್ಲಿ, ವಿದ್ಯಾರ್ಥಿಗಳಲ್ಲಿ, ರೈತರಲ್ಲಿ, ಕಾರ್ಮಿಕರಲ್ಲಿ, ಮಹಿಳೆಯರಲ್ಲಿ ಅರಿವನ್ನು ಮೂಡಿಸಿ ಸಾಮಾಜಿಕ ನ್ಯಾಯದ ಪರವಾಗಿರುವಂತಹ ನ್ಯಾಯಮೂರ್ತಿಗಳು ಎಂದು ಹೆಸರಾಗಿರುವ ಅವರ 10 ವರ್ಷಗಳ ನ್ಯಾಯಾಧೀಶರ ಕಾರ್ಯನಿರ್ವಹಣೆಯಲ್ಲಿ 40,000ಕ್ಕೂ ಹೆಚ್ಚು ತೀರ್ಪುಗಳನ್ನು ನೀಡಿ ದಾಖಲೆಯನ್ನು ಮಾಡಿರುವಂತಹ ಕೀರ್ತಿ ಸನ್ಮಾನ್ಯ ನಾಗಮೋಹನ್ ದಾಸ್ ಅವರಿಗೆ ಸಲ್ಲುತ್ತೆ. ಅಂತ ಮಹನೀಯರು ಈ ಕಾರ್ಯಕ್ರಮಕ್ಕೆ ಬಂದು ಅತಿಥಿಗಳ ಭಾಷಣವನ್ನ ನೀಡುತ್ತಾ ಸಂದೇಶವನ್ನು ನೀಡಬೇಕು ಅಂತ ಹೇಳಿ ಅವರಲ್ಲಿ ಗೋವಿಂದರಾಜನಗರ ವಿಜಯನಗರ ಕ್ಷೇತ್ರದ ಜನತೆ ಪರವಾಗಿ ತುಂಬ ಗೌರವದಿಂದ ವಿನಂತಿಯನ್ನು ಮಾಡಿಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೌರವಾನ್ವಿತ ಶಾಸಕರಾದ ಎಂ ಕೃಷ್ಣಪ್ಪನವರೇ, ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮತ್ತೊಬ್ಬ ಜನಪ್ರಿಯ ಶಾಸಕರಾದ ಪ್ರಿಯಾ ಕೃಷ್ಣ ಅವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಭಾರತ ದೇಶದ 75ನೇ ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. 1947ರಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ನಮ್ಮ ಹಿರಿಯರು ದೀರ್ಘವಾದಂತ ಚರ್ಚೆ ಮಾಡಿ ನಮಗೆ ಈ ತಿರಂಗ ರಾಷ್ಟ್ರ ಧ್ವಜವನ್ನು ನೀಡಿದ್ದಾರೆ. ಕಳೆದ 75 ವರ್ಷಗಳಿಂದ ಈ ಧ್ವಜಕ್ಕೆ ನಾವು ಗೌರವವನ್ನು ಸಲ್ಲಿಸ್ತಾ ಬಂದಿದ್ದೀವಿ. ಅಂತ ಮಹತ್ತರವಾದಂತ ಧ್ವಜವನ್ನು ನಮಗೆ ನೀಡಿದ ನಮ್ಮ ಹಿರಿಯರಿಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಬಂಧುಗಳೇ, ನಮ್ಮ ರಾಷ್ಟ್ರ ಧ್ವಜದಲ್ಲಿ ಕೇಸರಿ ಬಣ್ಣ ನಮ್ಮ ಶಕ್ತಿ, ನಮ್ಮ ಧೈರ್ಯ, ನಮ್ಮ ಸ್ಥೈರ್ಯದ ಸಂಕೇತ. ಬಿಳಿ ಬಣ್ಣ ಶಾಂತಿ ಮತ್ತು ತ್ಯಾಗದ ಸಂಕೇತ. ಹಸಿರು ಬಣ್ಣ ಶುಭ ಸೂಚನೆ ಮತ್ತು ಅಭಿವೃದ್ಧಿಯ ಸಂಕೇತ. ಮಧ್ಯದಲ್ಲಿ ಒಂದು ಚಕ್ರ ಇದೆ, ಅದು ಅಶೋಕನ ಚಕ್ರ. ಅದು ನಮ್ಮ ಪರಂಪರೆ ಮತ್ತು ಪ್ರಗತಿಯ ಸಂಕೇತ ಅಂತಕ್ಕಂಥದ್ದು ನಮ್ಮ ಹಿರಿಯರು ಇದನ್ನು ನಮಗೆ ನೀಡಿದ್ದಾರೆ. ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಬೌದ್ಧ, ಜೈನ, ಸಿಖ್ ಧರ್ಮಗಳ ಪವಿತ್ರ ಬಣ್ಣಗಳು ಸಹ ಈ ತಿರಂಗದಲ್ಲಿ ಅಡಗಿದೆ, ಸಮ್ಮಿಲನ ಆಗಿದೆ ಅಂತಕ್ಕಂಥದ್ದು ನಾವು ಮನವರಿಕೆ ಮಾಡಿಕೋಬೇಕು. ಸ್ನೇಹಿತರೆ, ರಾಜನೇ ಆಗಲಿ, ರೈತನೇ ಆಗಲಿ, ಬಡವನೇ ಆಗಲಿ, ಶ್ರೀಮಂತನೇ ಆಗಲಿ, ಹಿಂದೂ, ಕ್ರೈಸ್ತ, ಮುಸಲ್ಮಾನೇ ಆಗಲಿ, ಕನ್ನಡಿಗನೇ, ತೆಲುಗು ಆಗಲಿ, ತಮಿಳು, ಉರ್ದು, ಹಿಂದಿಯವರೇ ಆಗಲಿ, ನಾವೆಲ್ಲರೂ ಭಾರತೀಯರು ಅಂತ ನಮಗೆ ಹೆಮ್ಮೆಯನ್ನು ತಂದು ಕೊಡ್ತಕ್ಕಂಥ ಒಂದು ಧ್ವಜ ಅಂದ್ರೆ ಅದು ನಮ್ಮ ರಾಷ್ಟ್ರ ಧ್ವಜ. ಸ್ನೇಹಿತರೆ, ಎಲ್ಲ ಧ್ವಜಗಳಿಗಿಂತ ಅತಿ ಎತ್ತರವಾಗಿರಬೇಕಾಗಿರ್ತಕ್ಕಂಥ ಧ್ವಜ ನಮ್ಮ ರಾಷ್ಟ್ರ ಧ್ವಜ. ಇಡೀ ಬೆಂಗಳೂರು ಶಹರದಲ್ಲಿ ಅತಿ ಎತ್ತರವಾದಂತ ಧ್ವಜಸ್ತಂಭನ ನಿರ್ಮಾಣ ಮಾಡಿ ನಮ್ಮ ರಾಷ್ಟ್ರ ಧ್ವಜವನ್ನು ಆರುವಂತೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಯುತ ಕೃಷ್ಣಪ್ಪನವರಿಗೆ, ಪ್ರಿಯಾ ಕೃಷ್ಣ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ. ರಾಜ್ಯದ ಜನತೆಯ ಪರವಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅವರಿಗೆ ಹೆಚ್ಚು ಆಯಸ್ಸು, ಆರೋಗ್ಯ, ಅಧಿಕಾರವನ್ನು ನೀಡಿ ಈ ರಾಜ್ಯದ ಜನತೆಗೆ ಮತ್ತಷ್ಟು ಹೆಚ್ಚಿನ ಸೇವೆ ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೀನಿ. ಬಂಧುಗಳೇ, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. 1950ರಲ್ಲಿ
ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನ ಒಪ್ಪಿ ಭಾರತ ಗಣರಾಜ್ಯ ಆಯಿತು. ಕಳೆದ 75 ವರ್ಷಗಳಲ್ಲಿ ಭಾರತ ಗಣರಾಜ್ಯ ಒಂದಷ್ಟು ಸಾಧನೆ ಮಾಡಿದೆ. 1947ಕ್ಕಿಂತ ಹಿಂದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಈ ಭೂಪ್ರದೇಶ ಎಂದೂ ಕೂಡ ಒಂದು ರಾಜಕೀಯ ಆಡಳಿತಕ್ಕೆ ಒಳಪಟ್ಟಿರಲಿಲ್ಲ. ಸಂವಿಧಾನ ಜಾರಿಗೆ ಬಂದ ನಂತರ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಈ ಭೂಪ್ರದೇಶಕ್ಕೆ ನಾವೊಂದು ಗಡಿಯನ್ನು ಫಿಕ್ಸ್ ಮಾಡಿದ್ದೀವಿ, ಒಂದು ಸಂವಿಧಾನವನ್ನು ಕೊಟ್ಟಿದ್ದೀವಿ, ಒಂದು ರಾಷ್ಟ್ರ ಧ್ವಜವನ್ನು ಕೊಟ್ಟಿದ್ದೀವಿ, ರಾಷ್ಟ್ರಗೀತೆಯನ್ನು ಕೊಟ್ಟಿದ್ದೀವಿ, ನ್ಯಾಷನಲ್ ಸಿಂಬಲ್ ರಾಷ್ಟ್ರ ಲಾಂಛನವನ್ನು ನೀಡಿದ್ದೀವಿ. ನಿಜವಾದಂತಹ ಭಾರತ ನಿರ್ಮಾಣ ಆಗಿದ್ರೆ ಭಾರತದ ಸಂವಿಧಾನ ಜಾರಿಗೆ ಬಂದ ನಂತರ ನಮ್ಮ ಸಂವಿಧಾನದಲ್ಲಿ ಪಾಳೆಗಾರಿ ಪದ್ಧತಿಯನ್ನ ರದ್ದುಪಡಿಸಿದ್ದೀವಿ. ಆ ಸ್ಥಳದಲ್ಲಿ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ನಾವು ಕಟ್ಟಿದ್ದೀವಿ. ದೇಶಕ್ಕೆ ಬೇಕಾದಂತಹ ಕಾನೂನುಗಳನ್ನು ಮಾಡೋದಕ್ಕೆ ಪಾರ್ಲಿಮೆಂಟ್ ಅನ್ನ ಕಟ್ಟಿದ್ದೀವಿ. ರಾಜ್ಯಕ್ಕೆ ಬೇಕಾದಂತಹ ಕಾನೂನುಗಳನ್ನು ಮಾಡೋದಕ್ಕೆ ವಿಧಾನಸಭೆಯನ್ನ ಕಟ್ಟಿದ್ದೀವಿ. ನಿಮ್ಮ ಪ್ರತಿನಿಧಿಗಳಾಗಿ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರನ್ನ ನಮ್ಮ ವಿಧಾನಸಭೆಗೆ ನೀವು ಕಳಿಸಿಕೊಟ್ಟಿದ್ದೀರಿ. ಈ ರೀತಿ ಶಾಸಕಾಂಗ ಸಂಸ್ಥೆಗಳನ್ನು ನಾವು ಕಟ್ಟಿದ್ದೀವಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಆಡಳಿತ, ತಾಲೂಕಾ ಆಡಳಿತ, ಗ್ರಾಮ ಪಂಚಾಯಿತಿ ಎಂಬ ಕಾರ್ಯಾಂಗದ ಸಂಸ್ಥೆಗಳನ್ನು ಕಟ್ಟಿದ್ದೀವಿ. ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಜಿಲ್ಲಾ ನ್ಯಾಯಾಲಯ, ತಾಲೂಕಾ ನ್ಯಾಯಾಲಯ ಅಂತ ನ್ಯಾಯಾಂಗದ ಸಂಸ್ಥೆಗಳನ್ನು ಕಟ್ಟಿದ್ದೀವಿ. ಈ ಪ್ರಜಾಪ್ರಭುತ್ವ ಸಂಸ್ಥೆಗಳಲ್ಲಿ ಈ ದೇಶದ 142 ಕೋಟಿ ಜನ ಪ್ರತಿ ದಿವಸ ನೇರವಾಗಿ ಪರೋಕ್ಷವಾಗಿ ಭಾಗವಹಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಬಂಧುಗಳೇ ನಮ್ಮ ಸಂವಿಧಾನ. ಭಾರತ ಗಣರಾಜ್ಯ ಆದ ನಂತರ ಅನೇಕ ಕ್ಷೇತ್ರಗಳಲ್ಲಿ ನಾವು ಅಭಿವೃದ್ಧಿಯನ್ನು ಕೇವಲ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಕಟ್ಟಿದ್ದಲ್ಲ, ಪ್ರಜಾಪ್ರಭುತ್ವ ಸುಧಾರಣೆಗಳನ್ನು ತಂದಿದ್ದೀವಿ. ಕೃಷಿ ಕ್ಷೇತ್ರದಲ್ಲಿ, ಕೈಗಾರಿಕಾ ಕ್ಷೇತ್ರದಲ್ಲಿ, ಶಿಕ್ಷಣ, ಆರೋಗ್ಯ ಇಂಥ ಅನೇಕ ಕ್ಷೇತ್ರಗಳಲ್ಲಿ ನಾವು ಸುಧಾರಣೆಗಳನ್ನು ತಂದಿದ್ದೀವಿ. ಜನಜೀವನವನ್ನು ಅಭಿವೃದ್ಧಿಪಡಿಸಿದ್ದೀವಿ. ಮಹಿಳೆಯರನ್ನ, ದಲಿತರನ್ನ, ಅಲ್ಪಸಂಖ್ಯಾತರನ್ನ ನಾವು 2ನೇ ದರ್ಜೆಯ ಪ್ರಜೆಗಳನ್ನಾಗಿ ನಡೆಸಿಕೊಂಡು ಬಂದ್ವಿ. ಆದರೆ ಭಾರತ ಗಣರಾಜ್ಯ ಆದ ನಂತರ ಮಹಿಳಾ ರಾಷ್ಟ್ರಪತಿಯನ್ನ ನಾವು ನೋಡಿದ್ವಿ, ದಲಿತ ರಾಷ್ಟ್ರಪತಿಯನ್ನ ನಾವು ನೋಡಿದ್ವಿ, ಅಲ್ಪಸಂಖ್ಯಾತ ರಾಷ್ಟ್ರಪತಿಯನ್ನ ನೋಡಿದ್ವಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಕ್ಕೆ ಈ ಜನವಿಭಾಗ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವೇಶ ಮಾಡಿದ್ದಾರೆ, ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ ಸ್ನೇಹಿತರೆ. ಅದರ ಜೊತೆಗೆ 1947ರಲ್ಲಿ ಈ ದೇಶದಲ್ಲಿ 70%ಕ್ಕಿಂತ ಹೆಚ್ಚು ಬಡವರಿದ್ದರು. ಇವತ್ತು ಅದನ್ನು ನಾವು 20% ಗಳಿಸಿದ್ದೀವಿ. ಅವತ್ತು 16% ಅಕ್ಷರಸ್ಥರಿದ್ರು, ಇವತ್ತು 80% ಈ ದೇಶದಲ್ಲಿ ಅಕ್ಷರಸ್ಥರಿದ್ದಾರೆ. ಒಂದು ವರ್ಷಕ್ಕೆ ಅವತ್ತು ನಾವು 50 ಮಿಲಿಯನ್ ಟನ್ ಆಹಾರ ಧಾನ್ಯನ ಉತ್ಪಾದನೆ ಮಾಡ್ತೀವಿ ಇಡೀ ಭಾರತ ದೇಶದಲ್ಲಿ. ಆಹಾರ ನಮಗೆ ಸಾಕಾಗ್ತಾ ಇರಲಿಲ್ಲ, ವಿದೇಶಗಳಿಂದ ನಾವು ಆಮದು ಮಾಡಿಕೊಳ್ತಿದ್ವಿ. ಆದರೆ ಇವತ್ತು ಭಾರತ ದೇಶ ಒಂದು ವರ್ಷಕ್ಕೆ 310 ಮಿಲಿಯನ್ ಟನ್ ಆಹಾರ ಧಾನ್ಯನ ಉತ್ಪಾದನೆ ಮಾಡ್ತಾ ಇದೆ. ಸ್ವಾಹಾರ ಧಾನ್ಯದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದ್ದೀವಿ. ಭಾರತ ಇವತ್ತು ಬೇರೆ ದೇಶಗಳಿಗೆ ಆಹಾರ ಧಾನ್ಯನ ರಫ್ತು ಮಾಡ್ತಾ ಇದ್ದೀವಿ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ. ಇನ್ಫಾರ್ಮೇಶನ್ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ, ಅಟಾಮಿಕ್ ಎನರ್ಜಿ, ಅಗ್ರಿಕಲ್ಚರ್ ಪ್ರೊಡಕ್ಷನ್, ಸರ್ವಿಸ್ ಸೆಕ್ಟರ್, ಇಂಡಿಯನ್ ಡಿಫೆನ್ಸ್ ಇಂಥ 10 ಹಲವು ಕ್ಷೇತ್ರಗಳಲ್ಲಿ ಜಗತ್ತಿನ ಟಾಪ್ 10 ದೇಶಗಳಲ್ಲಿ ಭಾರತ ಒಂದು ಸ್ಥಾನವನ್ನು ಗಳಿಸಿದ್ರೆ ಸ್ನೇಹಿತರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ. ಜಗತ್ತಿನ ನ್ಯಾಯಶಾಸ್ತ್ರ ತಜ್ಞರು ಇಡೀ ವಿಶ್ವದ ಸಂವಿಧಾನಗಳನ್ನು ಓದಿ ಭಾರತ ದೇಶದ ಕಡೆ ನೋಡಿ ಅವರು ಹೇಳ್ತಾರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಓನ್ಲಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ಸ್ ಅಂಡ್ ಮೋಸ್ಟ್ ರಿಲಿವೆಂಟ್ ಕಾನ್ಸ್ಟಿಟ್ಯೂಷನ್. ಭಾರತದ ಸಂವಿಧಾನ ಗಾತ್ರದಲ್ಲಿ ಮಾತ್ರ ದೊಡ್ಡದಲ್ಲ,
ಅದೊಂದು ಉತ್ತಮವಾದಂತ ಮತ್ತು ಪ್ರಸ್ತುತವಾದಂತ ಸಂವಿಧಾನ ಅಂತ ನ್ಯಾಯಶಾಸ್ತ್ರ ತಜ್ಞರು ಜಗತ್ತಲ್ಲಿ ಕೊಂಡಾಡ್ತಾ ಇದ್ದಾರೆ. ಅಂತ ಹೆಮ್ಮೆ ನಮ್ಮ ಸಂವಿಧಾನ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕಳೆದ 75 ವರ್ಷಗಳಲ್ಲಿ ನೂರಾರಲ್ಲ ಸಾವಿರಾರು ಕಾನೂನುಗಳನ್ನು ತಂದಿದೆ. ಆ ಎಲ್ಲ ಕಾನೂನುಗಳು ಜನ್ಮ ತಾಳಿದ್ದು ನಮ್ಮ ಸಂವಿಧಾನದಿಂದ. ಹಾಗಾಗಿ ನಮ್ಮ ಎಲ್ಲ ಕಾನೂನುಗಳ ತಾಯಿ ಭಾರತದ ಸಂವಿಧಾನ ಅಂತಕ್ಕಂಥದ್ದನ್ನ ನಾವು ಮರೆಯುವಂಗಿಲ್ಲ. ಹಿಂದೂಗಳಿಗೆ ಪವಿತ್ರವಾದಂತಹ ಗ್ರಂಥ ಭಗವದ್ಗೀತೆ, ಮುಸಲ್ಮಾನರಿಗೆ ಕುರಾನ್, ಕ್ರೈಸ್ತರಿಗೆ ಬೈಬಲ್, ಸಿಖ್ಖರಿಗೆ ಗುರು ಗ್ರಂಥ, ಬುದ್ಧರಿಗೆ ಬೌದ್ಧನ ಬೋಧನೆಗಳು. ಆದ್ರೆ ಈ ಎಲ್ಲ ಭಾರತೀಯರಿಗೆ ಮಹಾನ್ ಗ್ರಂಥ ಭಾರತದ ಸಂವಿಧಾನ. ಅಂತ ಮಹತ್ತರವಾದಂತ ಸಂವಿಧಾನ ನೀಡಿದಂತ ನಮ್ಮ ಸಂವಿಧಾನ ಸಭೆಯ 272 ಜನರಿಗೆ ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ವಿಶೇಷವಾಗಿ ಅತಿ ಹೆಚ್ಚು ಶ್ರಮ ಪಟ್ಟು ತ್ಯಾಗ ಮಾಡಿ ನಮಗೆ ಸಂವಿಧಾನ ಕರ್ತು, ಸಂವಿಧಾನ ಶಿಲ್ಪಿ ಅಂತ ಹೇಳ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಾವೊಂದು ರಾಯಲ್ ಸಲ್ಯೂಟ್ ಹೊಡೆಯಬೇಕಾಗಿದೆ ಇವತ್ತಿನ ಸಂದರ್ಭದಲ್ಲಿ. ಇಷ್ಟೆಲ್ಲ ಒಳ್ಳೆ ಕೆಲಸ ಆಗಿರ್ತಕ್ಕಂಥ ಭಾರತ ದೇಶದಲ್ಲಿ ಸಮಸ್ಯೆಗಳಿಲ್ವಾ, ಸವಾಲುಗಳಿಲ್ವಾ? ಒಂದಷ್ಟು ಜನರಿಗೆ ಶಿಕ್ಷಣ ಇಲ್ಲ, ಉದ್ಯೋಗ ಇಲ್ಲ, ಕೃಷಿ ಬಿಕ್ಕಟ್ಟಲ್ಲಿದೆ, ಕೈಗಾರಿಕಾ ಬಿಕ್ಕಟ್ಟಲ್ಲಿದೆ, ಎಲ್ಲರಿಗೂ ಆರೋಗ್ಯ ಸಿಕ್ಕಿಲ್ಲ, ಎಲ್ಲರಿಗೂ ಮನೆ ಸಿಕ್ಕಿಲ್ಲ. ಇವು ನಮ್ಮ ಸಮಸ್ಯೆಗಳು. ಭಯೋತ್ಪಾದನೆ, ಕೋಮುವಾದ, ಮೂಲಭೂತವಾದ ಅಪರಾಧೀಕರಣ, ಭ್ರಷ್ಟಾಚಾರ, ಸಾಂಸ್ಕೃತಿಕ ದಿವಾಳತನ ನಮ್ಮ ದೇಶದ ಮುಂದೆ ಇರ್ತಕ್ಕಂಥ ಸವಾಲುಗಳು. ಕೆಲವರು ಹೇಳ್ತಾ ಇದ್ದಾರೆ ಈ ಸಮಸ್ಯೆಗಳಿಗೆ, ಈ ಸವಾಲುಗಳಿಗೆ ಕಾರಣ ನಮ್ಮ ಸಂವಿಧಾನ ಅಂತ. ಆ ಸ್ನೇಹಿತರು ಸಂವಿಧಾನ ಓದಲಿಲ್ಲ, ದೇಶ ನೋಡಲಿಲ್ಲ, ಹಾಗಾಗಿ ಅಜ್ಞಾನದಿಂದ ಆ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ದೋಷ ಸಂವಿಧಾನದಲ್ಲಿಲ್ಲ ಸ್ನೇಹಿತರೆ, ಅದು ನಮ್ಮಲ್ಲಿರೋದು. ನಾವು ಸಂವಿಧಾನವನ್ನ ಓದಲಿಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ, ಅದರಂತೆ ಬದುಕಲಿಲ್ಲ ಅಲ್ಲದೆ. ಇವತ್ತು ಮತ್ತೊಂದು ಗಂಡಾಂತರ ಬಂದಿದೆ. ಸಂವಿಧಾನನ ಅಪವ್ಯಾಖ್ಯಾನ ಮಾಡ್ತಾ ಇದ್ದಾರೆ, ಸಂವಿಧಾನನ ಅಪ್ರಸ್ತುತಗೊಳಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ದೇಶದ ಜನ ಎಚ್ಚರಿಕೆಯಿಂದ ನಡ್ಕೋಬೇಕಾಗಿದೆ, ಸಂವಿಧಾನನ ಉಳಿಸಬೇಕಾಗಿದೆ. ಆ ಕೆಲಸನ ನೀವು ಮಾಡದೇ ಇದ್ರೆ, ನಾವು ಸಂವಿಧಾನನ ಕಳ್ಕೊಂಡ್ರೆ ಪ್ರಜಾಪ್ರಭುತ್ವ ಇರೋದಿಲ್ಲ, ಜಾತ್ಯತೀತ ಇರೋದಿಲ್ಲ, ಸಾಮಾಜಿಕ ನ್ಯಾಯ ಇರೋದಿಲ್ಲ, ಬಹುತ್ವ ಇರೋದಿಲ್ಲ, ಕಲ್ಯಾಣ ರಾಜ್ಯ ಇರೋದಿಲ್ಲ ಈ ದೇಶ. ನಾವೆಲ್ಲರೂ ಬಾಯಿಗೆ ಬೀಗ ಹಾಕೊಂಡು ಗುಲಾಮರಂತೆ ಬಾಳಬೇಕಾಗುತ್ತೆ. ಅದು ಆಗಬಾರ್ದು. ನಾವೆಲ್ಲ ಎದೆ ತಟ್ಟಿ ನಿಲ್ಲಬೇಕು ಅನ್ನೋದಾದ್ರೆ ನಮ್ಮ ಸಂವಿಧಾನವನ್ನ ನಾವು ಉಳಿಸ್ಕೋಬೇಕು. ಸಂವಿಧಾನನ ಉಳಿಸಿದ್ರೆ ದೇಶ ಉಳಿಯುತ್ತೆ, ಪ್ರಜಾಪ್ರಭುತ್ವ ಉಳಿಯುತ್ತೆ, ಜಾತ್ಯತೀತ ಉಳಿಯುತ್ತೆ, ಸಾಮಾಜಿಕ ನ್ಯಾಯ ಉಳಿಯುತ್ತೆ. ಈ ಸಂದರ್ಭದಲ್ಲಿ ಈ 75ನೇ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರಮಾಣ ಮಾಡಬೇಕು. ನಾವು ನಮ್ಮ ಸಂವಿಧಾನವನ್ನು ಓದ್ತೀವಿ, ಅದನ್ನು ಅರ್ಥ ಮಾಡಿಕೊಳ್ತೀವಿ, ಅದರಂತೆ ನಾವು ಬದುಕ್ತೀವಿ, ನಮ್ಮ ಸಂವಿಧಾನನ ರಕ್ಷಿಸ್ತೀವಿ, ದೇಶವನ್ನು ರಕ್ಷಿಸ್ತೀವಿ ಅಂತೇಳಿ ನಾವು ಇವತ್ತು ಪ್ರಮಾಣ ಮಾಡಬೇಕಾಗಿದೆ ಸ್ನೇಹಿತರೆ. ಅಂತ ಅವಕಾಶವನ್ನ ಹಿರಿಯರಾದಂತ ಶ್ರೀಯುತ ಕೃಷ್ಣಪ್ಪನವರು, ಶ್ರೀಯುತ ಪ್ರಿಯಾಕೃಷ್ಣ ಅವರು ಇವತ್ತು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ, ಇಂಥ ಸತ್ಕಾರ್ಯಗಳನ್ನ ನೀವು ನಿರಂತರವಾಗಿ ಈ ನಗರಕ್ಕೆ ಮಾತ್ರ ಅಲ್ಲ, ಈ ರಾಜ್ಯಕ್ಕೆ, ಈ ದೇಶಕ್ಕೆ ನೀವು ಮಾಡಬೇಕು ಅಂತ ಅವರಲ್ಲಿ ಮನವಿ ಮಾಡಿದ ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ಹಾಗೂ ಅವರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. 1950ನೇ ಇಸ್ವಿ ಮೊದಲನೇ ಗಣರಾಜ್ಯೋತ್ಸವ ಆಯಿತು. ಇವತ್ತು 75ನೇ ಗಣರಾಜ್ಯೋತ್ಸವ. ಈ ಶುಭ ಸಂದರ್ಭದಲ್ಲಿ ಈ ಒಂದು ಅತ್ಯುನ್ನತವಾದಂತಹ ಒಂದು ಕೆಲಸ, ಏನು ರಾಷ್ಟ್ರಧ್ವಜ ಉದ್ಘಾಟನೆ ಹಾಗೂ ರಾಷ್ಟ್ರ ಧ್ವಜ ಸ್ತಂಭ ಉದ್ಘಾಟನೆ ಎರಡನ್ನೂ ಮಾಡಿದಂತ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರಿಗೆ ನನ್ನ ಕೃತಜ್ಞತೆಗಳನ್ನ ಮೊದಲನೇದಾಗ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಪ್ರಿಯಾಕೃಷ್ಣ ಅವರೇ ಹಾಗೂ ಈ ಕಾರ್ಯಕ್ರಮದ ಎಲ್ಲ ನಮ್ಮ
ಗೋಪಾಲ್ ಏನಪ್ಪ ಹೇಮಂತ ಮತ್ತೆ ಎಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ನೀಲಕಂಠ, ಹೇಮಂತ ಇವರೆಲ್ಲರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ, ಕೆಳಗಡೆ ಇರ್ತಕ್ಕಂಥ ಗೋಪಾಲ್ ಸ್ವಾಮಿ ಅವರು ಸೀನಿಯರ್ ಅಡ್ವೊಕೇಟು, ಎಲ್ಲ ವೇದಿಕೆ ಇರ್ತಕ್ಕಂಥ ಗಣ್ಯರು, ಗಂಗಣ್ಣ ಅವರು ಎಲ್ಲರೂ ಬಂದಿದ್ದೀರಾ. ಇದು ಈ ಸಂವಿಧಾನ ರಚನೆ ಮಾಡುವಂಥದ್ದು ತಮಗೆಲ್ಲ ಗೊತ್ತಿದೆ. ಸ್ವಾತಂತ್ರ್ಯ ಬಂತು, ಯಾರು ತಂದುಕೊಟ್ರು? ಮಹಾತ್ಮ ಗಾಂಧಿ ಅವರಿಂದ ಹಿಡಿದು ನಮ್ಮ ಚಂದ್ರಶೇಖರ್ ಆಜಾದ್ ಅವರಿಂದ ಹಿಡಿದು ನೇತಾಜಿ ಸುಭಾಷ್ ಬೋಸ್ ಅವರಿಂದ ಹಿಡಿದು ಅನೇಕ ಮಹನೀಯರು ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ರು. ಆದ್ರೆ ನಮ್ಮದೇ ಆದಂತ ಒಂದು ಸಂವಿಧಾನ ಇರಲಿಲ್ಲ. ನಿಮ್ಗೆಲ್ಲ ನಮ್ಮ ಸಂವಿಧಾನ ಚಾಲನೆಗೆ ಬರಕ್ ಮೊದಲು ಏನಿತ್ತೇಳಿ, ಯಾರು ಟ್ಯಾಕ್ಸ್ ಕಟ್ತಾವನೆ, ಕಂದಾಯ ಕಟ್ತಾವನೆ ಅವನು ಮಾತ್ರ ಓಟ್ ಇತ್ತು. ಇವಾಗ ಯಾರ್ಯಾರು ಓಟ್ ಐತೆ? ಮೋದಿಗೂ ಒಂದೇ ಓಟು, ನನಗೂ ಒಂದೇ ಓಟು, ನಾಗಮೋಹನ್ ದಾಸ್ ಅವ್ರಿಗೂ ಒಂದೇ ಓಟು, ರಾಷ್ಟ್ರದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ಅವ್ರಿಗೂ ಒಂದೇ ಓಟು ಅಲ್ವಾ? ಆ ರೀತಿ ಸರ್ವರನ್ನು ಸಮಾನವಾಗಿ ಕಾಣುವಂತ ಒಂದು ಸಂವಿಧಾನವನ್ನ ರೂಪಿಸಿಕೊಟ್ಟವರು ಯಾರು? ನೆಹರೂರವರು ಏನ್ ಮಾಡಿದ್ರು? ಇದಕ್ಕೆ ಒಂದು ಸಂವಿಧಾನ ಬೇಕು ನಮಗೆ ಅಂತ ಹೇಳಿ ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಸಮಿತಿ ರಚನೆ ಮಾಡಿದ್ರು. ಅದಕ್ಕೆ ಅಧ್ಯಕ್ಷತೆಯನ್ನ ನಮ್ಮ ಅಂಬೇಡ್ಕರ್ ಅವರು ವಹಿಸಿದ್ರು. ನೆಹರೂರವರು ಅವರಿಗೆ ನಮ್ಮ ಸಂವಿಧಾನ ಬರಬೇಕು ಅಂತ ಹೇಳಿ ಒಂದು ಒಳ್ಳೆ ರಚನೆ ಮಾಡಿ ಅಂತ. ಇವತ್ತು ಸಾಹೇಬ್ರಲ್ಲಿ ಎಲ್ಲ ಹೇಳಿದ್ದಾರೆ. ಇವತ್ತು ಇಂಗ್ಲೆಂಡ್ ನಮ್ಮನ್ನು ಆಳಿದ್ರಲ್ಲ 200 ವರ್ಷ, ಅವರಿಗೆ ಲಿಖಿತವಾದಂತ ಸಂವಿಧಾನ ಇಲ್ಲ, ಗೊತ್ತಾಯ್ತಾ? ಅಲಿಖಿತ ಸಂವಿಧಾನ, ಅದು ಕನ್ವೆನ್ಷನ್ ಮೇಲೆ ಹೋಗ್ತದೆ. ಅದೇ ರೀತಿ ನಮ್ಮ ಅಮೆರಿಕಾದಲ್ಲಿ ಲಿಖಿತ ಸಂವಿಧಾನ ಇದೆ. ಎಲ್ಲ ದೇಶಗಳ ಸಂವಿಧಾನವನ್ನ ಸ್ಟಡಿ ಮಾಡಿ ನಮ್ಮ ಭಾರತಕ್ಕೆ ವೈವಿಧ್ಯತೆಯಲ್ಲಿ ಏಕತೆ, ಏನ್ ಹೇಳಿ, ಸಾವಿರಾರು ಭಾಷೆ, ಸಾವಿರಾರು ಜಾತಿ, ಸಾವಿರಾರು ಧರ್ಮಗಳು ಅಲ್ವೇನಪ್ಪ, ಇಂಥದನ್ನೆಲ್ಲ ಒಗ್ಗೂಡಿಸಿ ನಾವು ಅಖಂಡವಾದಂತ ಭಾರತ ಯಾವತ್ತಾದ್ರೂ ಸ್ಟ್ಯಾಂಡರ್ಡ್ ಆಗಿ ಇರಲೇಬೇಕು ಅಂದ್ರೆ ಅದು ನಮ್ಮ ಸಂವಿಧಾನದ ರಚನೆ ಮಾಡಿದಂತ ಅಂಬೇಡ್ಕರ್ ಅವರಿಗೆ ಸಲ್ತದೆ. ಅದನ್ನ ನೆಹರೂರವರು ಅಕ್ಸೆಪ್ಟ್ ಮಾಡಿಕೊಂಡ್ರು. ಯಾವಾಗ? ನವೆಂಬರ್ 59ರಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡ್ರು. 60ನೇ ಇಸ್ವಿನಲ್ಲಿ ಜನವರಿ 20ನೇ ತಾರೀಕಿಗೆ ನಮಗೆ ನಾವು 1950ನೇ ಇಸ್ವಿ ಜನವರಿ 26ನೇ ತಾರೀಕು ಅದನ್ನ ಚಾಲನೆ ಕೊಟ್ಟರು. ಇವತ್ತು ನಮ್ಮ ರಾಷ್ಟ್ರಧ್ವಜ ಆರಿಸೋದು ಯಾರಲ್ಲಿ? ರಾಷ್ಟ್ರಪತಿಗಳು. ಇಂಡಿಪೆಂಡೆನ್ಸ್ ಡೇಗೆ ಆರಿಸೋದು ಯಾರು? ಪ್ರಧಾನಮಂತ್ರಿಗಳು. ಈ ಒಂದು ಇಷ್ಟೊಂದು 140 ಕೋಟಿ ಇದ್ದಂತ ಜನ ಯಾವತ್ತಾದ್ರೂ ಈ ಸಂವಿಧಾನವನ್ನ ಚೆನ್ನಾಗಿರೋದಕ್ಕೆ ಮಾತ್ರನೇ, ಪಕ್ಕದಲ್ಲಿ ನೋಡಿ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಎಲ್ಲ ಕಡೆ ಏನೋ ಮಿಲಿಟರಿ ರೂಲು ಅವಾಗ ಬರೋದು ಹೋಗೋದು ಇದೆಲ್ಲ ನಡೀತಾ ಇದೆ. ಆದ್ರೆ ಇಂಡಿಯಾದಲ್ಲಾಗಿದೆಯಾ? ಯಾಕೆ ಹೇಳಿ? ಅಷ್ಟು ಭದ್ರವಾಗಿದೆ ನಮ್ಮ ಸಂವಿಧಾನ. ಯಾರು ಇದನ್ನ ಅಲುಗಾಡ್ಸಕ್ಕಾಗೋದಿಲ್ಲ. ತಾವು ನೀವು ಎಲ್ಲರೂ ಅಷ್ಟೇ ಈ ಸಂವಿಧಾನವನ್ನು ಫಾಲೋ ಮಾಡಿ ಎಲ್ಲರೂ ಸಮಾನರು. ಯಾವ ಜಾತಿಯಿಂದಾಗ್ಲಿ, ಭಾಷೆಯಿಂದಾಗ್ಲಿ, ಧರ್ಮದಿಂದಾಗ್ಲಿ ನಾವು ಭೇದ ಭಾವ ಮಾಡಬಾರದು ಅನ್ನೋದನ್ನು ನಮ್ಮ ಸಂವಿಧಾನ ಹೇಳ್ಕೊಟ್ಟಿದೆ. ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಇದೇ ರೀತಿ ಇರೋಣ ಅಂತ ಹೇಳಿ ಈ ಒಂದು ಸಣ್ಣದಾಗಿ ಏನ್ ಹೇಳಿ, ಈ ರಾಷ್ಟ್ರಧ್ವಜದ ಇಷ್ಟೊಂದು ದೊಡ್ಡ ಕಲ್ಪನೆನ ಕಲ್ಪಿಸ್ಕೊಟ್ಟಿದ್ದು ಯಾರಪ್ಪ? ನಾನು ಎಲ್ಲರೂ ಕೇಳಿದ್ರು, ಏನ್ ಸರ್ ಬಹಳ ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದೀರಾ, 5 ಕ್ಲಾಸ್, ಏನ್ ಸರ್ ತಲೆ ನಿಮ್ದು? ಒಂದು ನಂದಲ್ಲಪ್ಪ ತಲೆ, ಇದು ನಮ್ ಚಿಕ್ಕ ಮಗ ಪ್ರದೀಪ್ ಕೃಷ್ಣ ಅಂತ ಇದ್ದಾನೆ, ಅವನು ಈ ತರ ಮಾಡ್ಲೇಬೇಕು ಅಂತ ಹೇಳಿ ಹೇಳಿದ್ದು ಮಾಡಿದಪ್ಪ. ಇದು ಗೊತ್ತಾಯ್ತಾ? ನಂದೇನು ತಲೆ ಇಲ್ಲ ಇದರಲ್ಲಿ. ಆಗ ನಿಜವಾಗಿ ಎಲ್ಲರ ಅಪ್ರಿಸಿಯೇಷನ್ ಮಾಡುವಾಗ ನನಗೂ ಬಹಳ ಖುಷಿ ಆಯಿತು. ಇಂಥ ಒಂದು ರಾಷ್ಟ್ರ ಪ್ರೇಮದ ಧ್ವಜಸ್ತಂಭ ನಾವು ಮಾಡಿಕೊಟ್ಟಿದ್ದು ನಮ್ಮ ವಿಜಯನಗರ ಕ್ಷೇತ್ರದ ಎಲ್ಲ ಜನಕ್ಕೂ, ಗೋವಿಂದರಾಜನಗರ ಕ್ಷೇತ್ರದ ಇಡೀ ಬೆಂಗಳೂರಿಗೆನೆ ಇದೊಂದು ಮಾದರಿ ಆಗಿರ್ತದೆ. ಇಂಥ ಒಂದು ರಾಷ್ಟ್ರ ಧ್ವಜವನ್ನ, ರಾಷ್ಟ್ರ ಧ್ವಜ ಸ್ತಂಭವನ್ನ ಮಾಡಿಸಿದಂತ, ಏನಕ್ಕೆ ಕಷ್ಟಪಟ್ಟಂತ ಎಲ್ಲ ಕಾಂಟ್ರಾಕ್ಟರ್ ಹುಡುಗರು, ಇಂಜಿನಿಯರ್ಸು ಎಲ್ಲರ ಹಗಲು ರಾತ್ರಿ ಕೆಲಸ ಮಾಡಿ ಪಾಪ 26ನೇ ತಾರೀಕೆ ಚಾಲನೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಬಹಳ ಆತುರವಾಗಿ ಪಾಪ ಒಂದು ತಿಂಗಳಿಂದ ಮಾಡಿದ್ದಾರೆ. ಅವರಿಗೆ ನನ್ನ ಅಭಿನಂದನೆಗಳು. ಅದೇ ರೀತಿ ನನಗೆ ಈ ಐಡಿಯಾ ಕೊಟ್ಟಂತ ಪ್ರದೀಪ್ ಕೃಷ್ಣ ಅವ್ರಿಗೂ ನನ್ನ ಅಭಿನಂದನೆಗಳನ್ನು ಹೇಳ್ತಾ, ಈ ಸಮಾರಂಭದಲ್ಲಿ ತಾವೆಲ್ಲ ಬಂದು ಭಾಗವಹಿಸಿ ಇಂಥ ಒಂದು ಅಭೂತಪೂರ್ವವಾದಂತ ಒಂದು ಸಮಾರಂಭವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟು ಎಲ್ಲರೂ ರಾಷ್ಟ್ರ ಪ್ರೇಮವನ್ನ ಮೆರೆದಿದ್ದೀರಾ. ಅದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ, ಜೈ ಹಿಂದ್. ಮತ್ತೆ ನಮ್ಮಲ್ಲಿ ಗ್ಯಾಲಂಟ್ರಿ ಅವಾರ್ಡ್ ತಗೊಂಡಂತ ಮಿಲಿಟರಿ ಎಕ್ಸ್ ಸರ್ವಿಸ್ ಮೆನ್ಗಳೆಲ್ಲ ಬಂದಿದ್ದಾರೆ, ಅವರ ಮನೆಯವರೆಲ್ಲ ಬಂದಿದ್ದಾರೆ.
ಅವರ ಒಬ್ಬ ಮಗ ಗ್ಯಾರಂಟಿ ಅವಾರ್ಡ್ ತಗೊಂಡಂತ ಒಬ್ಬ ಮಗ ಅಸುನಿಗಿದ್ದಾನೆ. ಆದ್ರೂ ಅವ್ರ ತಾಯಿಯವರೆಲ್ಲ ಬಂದಿದ್ರಲ್ಲಿ ಗುಡಸಾಗರಿ ಅಂತ ಅವ್ರ ತಾಯಿ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಲಕ್ಷ್ಮೀ ಪಾಟೀಲು ಎಲ್ಲರಿಗೂ ನಾನು ಅಭಿನಂದನೆಗಳು ಹೇಳ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲ ಮೀಡಿಯಾದಲ್ಲಿ ಎಲ್ಲ ಮೀಡಿಯಾದಲ್ಲೂ ನಮ್ಮನ್ನೆಲ್ಲ ತೋರಿಸಿ ರಾಷ್ಟ್ರಧ್ವಜವನ್ನು ತೋರಿಸಿ ಇಂಥ ಒಂದು ಅಭೂತಪೂರ್ವವಾದಂಥ ಒಂದು ಸಂಸ್ಮರಣೀಯವಾದಂಥ ಒಂದು ಅಕೇಶನ್ನ ಎಲ್ಲರಿಗೂ ತಿಳಿಸ್ಕೊಡ್ತಾ ಇರ್ತಕ್ಕಂಥ ನಮ್ಮ ಮೀಡಿಯಾದವ್ರಿಗೂ ನನ್ನ ಕೃತಜ್ಞತೆಗಳು ಹೇಳ್ತಾ, ಅದೇ ರೀತಿ ಇನ್ನೊಂದು ಇಲ್ಲಿ 1 ಕಿಲೋಮೀಟರ್ ಸುತ್ತಳತೆಯಲ್ಲಿ ಪ್ರದೀಪ್ ಕೃಷ್ಣ ಅವರು ಇಲ್ಲಿ ನಿಮಗೆಲ್ಲ ಗೊತ್ತಿದೆ IAS ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಓದೋಕೆ ಬೇಕಾದಷ್ಟು ಸ್ಕೂಲ್ಗಳಿದೆ, ಕಾಲೇಜುಗಳಿದೆ, ಅಂದ್ರೆ ಸ್ಟಡಿ ಸೆಂಟರ್ಸ್. ಅವ್ರಿಗೆಲ್ಲ ಫ್ರೀ ಆಗಿ ವೈಫೈ ಮಾಡಿಕೊಡೋದಕ್ಕೆ ಪ್ರದೀಪ್ ಕೃಷ್ಣ ಅವರು ಒಪ್ಕೊಂಡಿದ್ದಾರೆ ಅಂತ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸ್ಟೂಡೆಂಟ್ಸ್ಗೂ ಒಳ್ಳೇದಾಗಲಿ ಇಷ್ಟು ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಈ ಸಮಾರಂಭದಲ್ಲಿ ಭಾಗವಹಿಸಿ ಒಳ್ಳೆ ಮಾತುಗಳನ್ನೆಲ್ಲ ಹೇಳಿ ಸಂವಿಧಾನದ ಆಶಯಗಳನ್ನೆಲ್ಲ ಹೇಳ್ಕೊಟ್ಟಂತ ನಮ್ಮ ನಾಗಮೋಹನ್ ದಾಸ್ ಅವರಿಗೆ ನನ್ನ ಕೃತಜ್ಞತೆಗಳು. ನಿಮ್ಗೆಲ್ಲ ಗೊತ್ತಿರಲಿ, ಅಶೋಕ ಅಂದ್ರೆ ಯಾರಪ್ಪ? ಅಶೋಕ ಚಕ್ರ ಅಂದ್ರೆ ಎಲ್ಲವನ್ನ ತ್ಯಾಗ ಮಾಡಿ ಹೋದಂತವನು ಅಶೋಕ ಚಕ್ರವರ್ತಿ. ಅವನ ಜ್ಞಾಪಕಾರ್ಥವಾಗಿ ಅಶೋಕ ಚಕ್ರ. ಅದೇ ರೀತಿ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಮೆರೆಯುವಂತ ಕೇಸರಿ, ಎಲ್ಲ ಸಮೃದ್ಧಿಯನ್ನ ಕಾಣುವಂತ ಹಸಿರಿನ ಸಂಕೇತ ಮತ್ತು ನಮ್ಮೆಲ್ಲರ ಮನಸ್ಸು ನಿಷ್ಕಲ್ಮಶವಾಗಿದೆ ಅಂತ ತೋರಿಸ್ಕೊಳ್ಳಿಕ್ಕೆ ಬಿಳಿಯದು. ಈ ಮೂರು ಸೇರಿಸಿ ಮಾಡಿರ್ತಕ್ಕಂಥ ರಾಷ್ಟ್ರಧ್ವಜ ಗೊತ್ತಾಯ್ತಾ? ಅದಕ್ಕೆ ನಾವ್ಯಾವತ್ತೂ ಪ್ರಿಯಕೃಷ್ಣ ಅವ್ರು ಹೇಳಿದ್ರಲ್ಲ, ಏನಾದ್ರೂ ಒಂದು ಐಡೆಂಟಿಫಿಕೇಶನ್, ಇವಾಗ ನಮ್ಗೆ ಯಾವ್ದಪ್ಪ ಆಧಾರ್ ಕಾರ್ಡ್ ಐಡೆಂಟಿಫಿಕೇಶನ್, ಅದೇ ರೀತಿ ಇಡೀ ಭಾರತಕ್ಕೆ ಯಾವ್ದ ಐಡೆಂಟಿಫಿಕೇಶನ್ ಅಂದ್ರೆ ನಮ್ಮ ರಾಷ್ಟ್ರಧ್ವಜ ಅಂತ ತಿಳ್ಕೊಂಡು ನಿಮ್ಮೆಲ್ಲರಿಗೂ ಬಂದು ಪಾರ್ಟಿಸಿಪೇಟ್ ಮಾಡಿದಂತ ಮಕ್ಕಳು ಬಹಳ ಬೆಳಗ್ಗೆಯಿಂದ ಬಹಳ ಬಂದು ಇದ್ರು. ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳು ಹೇಳಿ, ಮತ್ತೆ ಸಂಜೆನೂ ಒಳ್ಳೆ ಕಾರ್ಯಕ್ರಮಗಳಿರ್ತದೆ. ದಯಮಾಡಿ ಅರ್ಜುನ್ ಜನ್ಯ ಅವ್ರದ್ದು ಮತ್ತು ಲೇಸರ್ ಶೋ ಎಲ್ಲ ಇರ್ತದೆ, ಶಮಿತಾ ಮಲ್ನಾಡು ಇವ್ರದ್ದೆಲ್ಲ ದಯಮಾಡಿ ಬನ್ನಿ. ಅದೇ ರೀತಿ ಪಕ್ಕದಲ್ಲಿ ಈಗ ಕ್ಯಾನ್ಸರ್ ಪೇಷಂಟು, ಬ್ಲಡ್ ಡೊನೇಷನ್, ಇದೆಲ್ಲ ಕಾರ್ಯಕ್ರಮಗಳು ಈ ಕೆಂಪೇಗೌಡ ಕಾಂಪ್ಲೆಕ್ಸ್ ಅಲ್ಲಿ ನಡೀತಾ ಇದೆ. ಅಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕೇಳ್ಕೊಂಡು ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ.